ಒಡನೆಯೇ ಬಹುಮಂದಿ ಕ್ರಮವಾಗಿ ಶ್ರೀರಾಮನ ಪಾದದಡಿಯಲ್ಲಿ ಅನರ್ಘ್ಯವಾದ ವಸ್ತು ಒಡವೆಗಳನ್ನು ಮುತ್ತು ರತ್ನಗಳನ್ನು ಕಾಣಿಕೆಯಾಗಿತ್ತು ವಿಧೇಯತೆಯನ್ನು ಅರ್ಪಿಸಿದರು. ಆಮೇಲೆ ಶ್ರೀರಾಮನು ಉಚಿತೋಚಿತವಾಗಿ ನಾನಾ ರತ್ನಗಳನ್ನು, ಹಾರಗಳನ್ನು, ಆಭರಣಗಳನ್ನು ಪಾರಿತೋಷಕವಾಗಿ ಸಮರ್ಪಿಸಿದನು. ಕೊನೆಗೆ ಒಂದು ಪದಕ ಸರಸರವನ್ನೆತ್ತಿ ಸೀತೆಯ ಕಂಠಕ್ಕೆ ತಾನಾಗಿ ತೊಡಿಸಿಬಿಟ್ಟನು. ಸೀತೆಗೆ ನಾಚಿಕೆಯಾಯಿತು. ಆದರೂ ಆಕೆಯು ತನ್ನ ಪತಿಯ ಮುಖವನ್ನು ನೋಡಿ ಅದನ್ನು ಹಾಗೆಯೇ ಕೈಯಲ್ಲಿ ತೆಗೆದು ಹಿಡಿದಳು. ಶ್ರೀರಾಮನು ಹಾಗೆಯೇ ಅವಳ ಮುಖವನ್ನು ನೋಡಿ ಮೃದುವಾಗಿ ನಕ್ಕು ತಲೆಯನ್ನಾಡಿಸಿದನು. ಸೀತೆಯು ಹನುಮಂತನನ್ನು ಕರೆದು ಆ ಹಾರವನ್ನು ಅವನಿಗೆ ಕೊಟ್ಟುಬಿಟ್ಟಳು. ಆಂಜನೇಯನು ಅದನ್ನು ಎರಡೂ ಕೈಗಳಲ್ಲಿ ಎತ್ತಿ ಹಿಡಿದು ಕುಣಿದು ಭಾವನಾಮಯನಾಗಿ ಬಿಟ್ಟನು. ಎಲ್ಲರಿಗೂ ಪಾರಿತೋಷಕವು ಸಂದಿತು. ಇನ್ನು ಯಾರಾದರೂ ಉಳಿದುಕೊಳ್ಳದೆ ಎಂದು ಶ್ರೀರಾಮನು ಸುತ್ತಲೂ ಕತ್ತನ್ನು ಹೊರಳಿಸಿದನು. ಆಗ ಸೀತೆಯೇ ವಿಭೀಷಣ ಎಂದು ಮೆಲ್ಲನೆ ಸೂಚಿಸಿದಳು. ಹೌದು, ವಿಭೀಷಣನೊಬ್ಬನು ಉಳಿದಿದ್ದಾನೆ. ಅವನಿಗೆ ಬಹುಮಾನವೇ ಎಂದು ಶ್ರೀರಾಮನು ಗಟ್ಟಿಯಾಗಿ ನುಡಿದು ವಿಭೀಷಣನ ಮುಖವನ್ನು ನೋಡಿದನು. ಅವನು ಎದ್ದು ನಿಂತು ಕೈಜೋಡಿಸಿ ಪೂರ್ಣ ತೃಪ್ತಿಯ ನಗುವೊಂದನ್ನು ನಕ್ಕನು. ಎಲ್ಲರಿಗೂ ಪರಮಾಶ್ಚರ್ಯವಾದರೆ ನ್ಯಾಯ ಎಂದು ವಸಿಷ್ಠರಾಡಿದರು. ಹಾಗೆ ಮಹಾಪಟ್ಟಾಭಿಷೇಕ ಸಮಾರಂಭವು ಕೊನೆಗೊಂಡಿತು. ಮತ್ತೆ ಸಪತ್ನಿಕನಾದ ಭರತನನ್ನು ನಿಯತವಾದ ಸಿಂಹಾಸನದ ಮೇಲೆ ಕುಳ್ಳಿರಿಸಿ ವಿಧಿಯುಕ್ತವಾಗಿ ಯುವರಾಜ ಪಟ್ಟಾಭಿಷೇಕವನ್ನು ಅತ್ಯಂತ ವೈಭವದಿಂದಲೇ ಪೂರೈಸಿದನು. ಸ್ವಯಂ ಶ್ರೀರಾಮನೇ ಅವನ ತಲೆಗೆ ಕಿರೀಟವನ್ನಿಟ್ಟಿದ್ದನು. ಕೂಡಿದ್ದ ಸಕಲ ಜನ ಸರ್ವರಿಗೂ ಪರಮಸಂತೋಷವಾಗಿ ಕ್ರಮದಂತೆ ಸಭಾಕಾರ್ಯವು ಮುಗಿದಿದ್ದರಿಂದ ಒಬ್ಬೊಬ್ಬರಾಗಿ ಶ್ರೀರಾಮನ ಅಪ್ಪಣೆ ಪಡೆದು ಹೊರಟು ಹೋದರು. ಎಲ್ಲರೂ ಹೊರಟು ಹೋದ ಮೇಲೆ ಶ್ರೀರಾಮ ಭರತರು ಸಪತ್ನೀಕರಾಗಿ ತಮ್ಮಂದಿರೊಂದಿಗೆ ಅಲ್ಲಿಂದೆದ್ದು 3 ಮಂದಿ ತಾಯಿಯರಿಗೂ ವಂದಿಸಿ ಆಶೀರ್ವಾದವನ್ನು ಪಡೆದು ಪೂರ್ಣ ಸಂತೋಷವನ್ನು ತಳೆದರು. ಮುಂದೆ 14 ದಿನಗಳವರೆಗೆ ಸಾಮ್ರಾಜ್ಯದ ಎಲ್ಲ ಕಡೆಗಳಲ್ಲಿಯೂ ಅನ್ನದಾನ, ವಸ್ತ್ರದಾನಗಳು ನಡೆದವು. ಅಲ್ಲದೆ ಈ ಸಮಾರಂಭದಲ್ಲಿ ಶ್ರದ್ಧೆ ಇಟ್ಟು ಹೆಚ್ಚಿನ ಕೆಲಸ ಕಾರ್ಯಗಳನ್ನು ಮಾಡಿದ್ದ ನಾಗರಿಕರಿಗೆ ಸಹ ಈ ವಿಶೇಷ ಬಹುಮಾನಗಳು ಕೊಡಲ್ಪಟ್ಟವು. ಶ್ರೀರಾಮಚಂದ್ರನು ಸಾಕೇತನಾಥನಾಗಿ ರಂಜಿಸಿದ ಸುಂದರ ದೃಶ್ಯವನ್ನು ಕಂಡು ಪರಮಾನಂದಭರಿತನಾಗಿ ಸುಗ್ರೀವ, ವಿಭೀಷಣಾದಿಗಳು ಮತ್ತೆರಡು ದಿನ ಅಲ್ಲೇ ಇದ್ದು ಮತ್ತೆ ಶ್ರೀರಾಮನಿಂದ ಊರಿಗೆ ಮರಳಲು ಅಪ್ಪಣೆಯನ್ನು ಬೇಡಿದರು. ಶ್ರೀರಾಮನು ಸೀತಾ ಲಕ್ಷ್ಮಣ ಸಹಿತನಾಗಿ ಅವರೆಲ್ಲರನ್ನೂ ಕುಳ್ಳಿರಿಸಿಕೊಂಡು ಯಥಾಯೋಗ್ಯವಾಗಿ ಮತ್ತೊಮ್ಮೆ ಬಹುಮಾನಗಳನ್ನು, ಅಭಿನಂದನೆಗಳನ್ನು ಇತ್ತು ಸತ್ಕರಿಸಿ ಆ ಎಲ್ಲರನ್ನೂ ಪ್ರತ್ಯೇಕವಾಗಿ ಆಲಿಂಗಿಸಿ ಬೀಳ್ಕೊಟ್ಟನು. ಎಲ್ಲರ ಕಣ್ಣಂಚಿನಲ್ಲಿಯೂ ನೀರು ತೊಟ್ಟುಕ್ಕಿತು. ಅಗಲುವ ಮನಸ್ಸು ಒಬ್ಬರಿಗೂ ಇರಲಿಲ್ಲ. ಆದರೆ ಅಗಲದಿರಲು ಸಾಧ್ಯವಿಲ್ಲದೆ ಮನಸ್ಸಿಲ್ಲದ ಮನಸ್ಸಿನಿಂದ ಅವರೆಲ್ಲರೂ ಸೀತಾರಾಮನಿಗೆ ವಂದಿಸಿ ಬೀಳ್ಕೊಂಡರು. ಹನುಮಂತನು ಒಬ್ಬನು ಮಾತ್ರ ಸುಗ್ರೀವನಲ್ಲಿಯೂ ಶ್ರೀರಾಮನಲ್ಲಿಯೂ ಅಪ್ಪಣೆ ಬೇಡಿ ಅಲ್ಲೇ ಉಳಿದುಕೊಂಡನು. ಲಂಕೆಗೂ ಕಿಷ್ಕಿಂಧೆಗೂ ಹೊರಟವರು ತಿರುತಿರುಗಿ ನೋಡುತ್ತಾ ಮುಂದೆ ಹೊರಟರು. ನಿಂತವರು ನಿಂತೇ ನೋಡತೊಡಗಿದರು. ಲಕ್ಷ್ಮಣನು ಅವರೆಲ್ಲರೊಂದಿಗೆ ಊರ ಹೊರಗಿನವರೆಗೂ ಬಂದು ಯಥಾಯೋಗ್ಯವಾದ ವಾಹನಗಳನ್ನು ಅವರಿಗಿತ್ತು ಮನ್ನಿಸಿ ಕಳುಹಿಸಿಕೊಟ್ಟನು. ಆ ಎಲ್ಲರೂ ತವರನ್ನು ಬಿಟ್ಟು ನಡೆಯುವ ವಧುವಿನಂತೆ ಅತ್ತ ನಡೆದರು. ಕಳುಹಿಸಿಕೊಟ್ಟ ತಂಗಿಯಂತೆ ಲಕ್ಷ್ಮಣನು ಇತ್ತ ಬಂದನು. ಶ್ರೀರಾಮನ ಚಿತ್ತದಲ್ಲಿಯೂ ಮತ್ತೆ ಆ ದಿನ ನಿರುತ್ಸಾಹವೇ ನೆಲೆಗೊಂಡಿತ್ತು. ಅದನ್ನು ಅರಿತ ಜಾನಕಿಯು ತನ್ನರಸನನ್ನು ಬಹುವಿಧವಾಗಿ ಉಪಚರಿಸಿ ಅಡಿಗಡಿಗೆ ಸಂತಸವನ್ನು ನೀಡತೊಡಗಿದಳು. ಅಂತೆಯೇ ಶ್ರೀರಾಮನು ಸೀತೆಯು ಆಂಜನೇಯನನ್ನು ಕರೆದು ಕುಳ್ಳಿರಿಸಿಕೊಂಡು ಅವನನ್ನು ನೋಡಿ ಮಾತಾಡಿ ಹುದುಗಿದ್ದ ಬೇಸರವನ್ನು ಕಳೆಯತೊಡಗಿದರು. ಅಂದು ಮುದ್ರಿಕೆಯನ್ನು, ಚೂಡಾಮಣಿಯನ್ನು ಅತ್ತಿತ್ತ ಹೊತ್ತು ಕೊಟ್ಟ ಸೀತಾರಾಮರ ದುಃಖ ನಿವಾರಣಕಾರಕನಾಗಿದ್ದ ಹನುಮಂತನು ಇಂದಿಗೂ ಅವರ ಬಳಿಯಲ್ಲಿಯೇ ಉಳಿದು ಧನ್ಯನಾದನು. ಅಂತೆಯೇ ಶ್ರೀರಾಮನು ಅವನ ಕೈ ಹಿಡಿದು ಮೈದಡವಿ ನೊಸಲನ್ನು ಮುಂಡಾಡಿ ಎಲ್ಲವನ್ನೂ ಮರೆತರೆ ಅವನು ಆನಂದಮಯನೇ ಆಗಿ ರಂಜಿಸಿದನು. ಅದನ್ನು ನೋಡಿ ಸೀತೆಯು ಪರಮ ಸಂತೋಷವನ್ನು ತಳೆದಳು. ವಿ ಎನ್ ಭಾಗವತ್ ಬರ್ಬಳ್ಳಿ.